ಜನಸಾಮಾನ್ಯರಿಗೆ ಇವತ್ತು ನೋಡಿ ಇಲ್ಲಿರ್ತಕ್ಕಂಥ ಎಲ್ಲ ಆಫೆನ್ಸ್ಗಳನ್ನು ನಾನು ಇದು ನಿಮ್ಗೆ ಹೇಳ್ಬೇಕಾ ಬೇಡ ಅಂತಕ್ಕಂಥದ್ದು ಹೇಳ್ತಾ ಇದನ್ನು ಒಂದು ಸಮಸ್ಯೆ ಇದೆ. ಓಕೆ, ಒಂದಷ್ಟು ವರ್ಗಗಳ ಹೆಚ್ಚು ಈ ಸಮಸ್ಯೆಗಳಿಗೆ ಈ ಅಫೆನ್ಸ್ಗಳನ್ನು ಮಾಡ್ತಕ್ಕಂಥ ವರ್ಗಗಳು ಒಂದಷ್ಟು ವರ್ಗಗಳಿಗೆ ಮಾತ್ರ ಸೀಮಿತ ರೀತಿಯಲ್ಲಿ ಒಂದಷ್ಟು ಅಫೆನ್ಸ್ಗಳನ್ನು ಜಾಸ್ತಿ ಮಾಡಿರ್ತಕ್ಕಂಥ ಗಮನಿಸ್ಬೋದು. ಓಕೆ, ಸರಿ, ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ ನೋಡಿ, ಒಂದು ಮಿಡ್ಲ್ ಫ್ಯಾಮಿಲೀಸ್ಗೆ ಬಿಲೋ ದಿ ಪಾವರ್ಟಿ ಲೈನ್ ಇರ್ತಕ್ಕಂಥವ್ರು ಅವ್ರಿಗೆ ಎನ್ಲೈಟನ್ಮೆಂಟ್ ಇಲ್ಲ, ಕಾನೂನು ಅರಿವಿರೋದಿಲ್ಲ, ಹೌದು, ಗೊತ್ತಿಲ್ಲದನೋ ಒಂದಷ್ಟು ತಪ್ಪುಗಳು ಸಹಜವಾಗಿ ಆಗ್ತಾ ಬರ್ತವೆ. ಇವತ್ತು ಹ್ಯೂಮನ್ ಟೆಂಡೆನ್ಸಿ ನಿಸರ್ಗಕ್ಕೆ ವಿರುದ್ಧವಾಗಿರ್ತಕ್ಕಂಥ ಒಂದಷ್ಟು ಗಂಭೀರ ಶಿಕ್ಷೆಗಳನ್ನು ಅಳವಡಿಸಿರ್ತಕ್ಕಂಥದ್ದು ನಾವು ಕಾಣ್ತೀವಿ. ಆಮೇಲೆ ಇದು ನನಗನ್ನಿಸ್ತದೆ ಒಂದಷ್ಟು ಬೇರೆ ಬೇರೆ ದೇಶಗಳಲ್ಲಿ ಏನು ಧಾರ್ಮಿಕ ಕಾನೂನುಗಳಿದಾವಲ್ಲ, ಧಾರ್ಮಿಕ ಕಾನೂನುಗಳಿಗೂ ಈಗ ಎನ್ಹಾನ್ಸ್ಮೆಂಟ್ ಮಾಡಿರ್ತಕ್ಕಂಥ ಶಿಕ್ಷೆಗೂ ಭಿನ್ನತೆ ಏನು ಕಾಣ್ತಾ ಇಲ್ಲ ನನಗೆ. ಸೊ ಹಾಗಾಗಿ ಇದು ಬಹಳ ಗಂಭೀರವಾಗಿ ನಾವು ಯೋಚನೆ ಮಾಡಬೇಕಾಗಿರ್ತಕ್ಕಂಥ ವಿಚಾರ. ಹೌದು, ನೀವು ಯಾರೋ ಒಂದು ಒಂದಷ್ಟು ಸಂಘ ಸಂಸ್ಥೆಗಳಿಗೆ ಒತ್ತುಗಳನ್ನು ಕೊಟ್ಟು ಅಥವಾ ಇನ್ಯಾರೋ ಒತ್ತಾಯಕ್ಕೆ ಮಣಿದು ಅಥವಾ ಯಾರೋ ಬ್ಯೂರೋಕ್ರಾಟ್ಸ್ ಕೂತ್ಕೊಂಡು ಕಾನೂನುಗಳನ್ನ ಲ್ಯಾವಿಶ್ ಲೈಫ್ ಜೀವನ ಮಾಡ್ತಾ ಇರ್ತಕ್ಕಂಥ ವ್ಯಕ್ತಿಗಳು ಕಾನೂನುಗಳನ್ನು ಬರೆದು ಲೆಜಿಸ್ಲೇಟರ್ ಕೈಗೆ ಕೊಟ್ಟು ಅದನ್ನು ಅಪ್ರೂವಲ್ ಮಾಡಿಸಿದಾಗ ಆಗುವಂಥ ಅನಾಹುತಗಳು ಸಮಾಜಕ್ಕೆ ಬಹುದೊಡ್ಡ ಪೆಟ್ಟಾಗುತ್ತೆ ಅಂತಕ್ಕಂಥ ಅಭಿಪ್ರಾಯವನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ. ಓಕೆ, ಇದರಲ್ಲಿ ಆ ರೀತಿಯಾಗಿರ್ತಕ್ಕಂಥ ಸಮಸ್ಯೆಗಳು ಶಿಕ್ಷೆ ಹೆಚ್ಚು ಶಿಕ್ಷೆ ಇದೆ, ರಿಫಾರ್ಮೇಷನ್ಗೆ ಅವಕಾಶ ಇರಬೇಕಾಗ್ತದೆ. ಹೌದು, ರಿಫಾರ್ಮೇಷನ್ಗೆ ಈಗ ಫಸ್ಟ್ ಶಿಕ್ಷೆ ಇದು ಒಂದು ಅಳವಡಿಕೆ ಮಾಡಿದರೆ ಫಸ್ಟ್ ಶಿಕ್ಷೆಗೆ ಸ್ವಲ್ಪ ಕಡಿಮೆ ಆಗುತ್ತೆ, ಅದನ್ನು ರಿಪೀಟ್ ಮಾಡುವಂಥ ಸಂದರ್ಭದಲ್ಲಿ ಶಿಕ್ಷೆ ಇದೆ, ಸಿವಿಯರ್ ಆಗಿ ಪನಿಷ್ಮೆಂಟ್ ಕೊಡಬೇಕು ಅಂತ. ಆಮೇಲೆ ಲೈಫ್ ಸೆಂಟೆನ್ಸನ್ನು ನೋಡಿ, ಪ್ರಪಂಚದಲ್ಲಿರ್ತಕ್ಕಂಥ ಅನೇಕ ದೇಶಗಳು ಡೆತ್ ಸೆಂಟೆನ್ಸ್ನ ವಿರೋಧ ಮಾಡ್ತಾ ಇರ್ತಕ್ಕಂಥ ಸುಮಾರು 70ಕ್ಕಿಂತ ಹೆಚ್ಚು ದೇಶಗಳು ಇವತ್ತು ಡೆತ್ ಸೆಂಟೆನ್ಸನ್ನು ವಿರೋಧ ಮಾಡ್ಕೊಂಡ್ಬರ್ತವೆ. ಆದರೆ ಡೆತ್ ಸೆಂಟೆನ್ಸನ್ನು ಅನೇಕ ಅಫೆನ್ಸ್ಗಳಿಗೆ ಡೆತ್ ಸೆಂಟೆನ್ಸ್ನ ಜಾಸ್ತಿ ಮಾಡಿದ್ದಾರೆ ಅದರಲ್ಲಿ. ಓಕೆ, ಆಮೇಲೆ ಲೈಫನ್ನು ಡಿಫೈನ್ ಮಾಡಿಬಿಟ್ಟು ಅವಕಾಶಕ್ಕೆ ಒಳಗಡೆ ಇಲ್ದೇ ಲೈಫನ್ನು ಟಿಲ್ ಲೈಫ್ ಡೆತ್ ಅಂತ ಹೇಳ್ಬಿಟ್ಟಕ್ಕಂಥ ಒಂದು ಅದನ್ನು ಎಕ್ಸ್ಟ್ರಾವನ್ನು ಇದರಲ್ಲಿ ಸೇರಿಸಿದ್ದಾರೆ. ಗೊತ್ತಾಗ್ತದೆ, ಈಗ ನಮ್ಗೆ ಅರ್ಥ ಆಗ್ತದೆ ಏನು ಯಾರು ಈನಸ್ ಅಫೆನ್ಸ್ ಮಾಡಿರ್ತಾರೆ, ಇಟ್ಸ್ ರಿಕ್ವೈರ್ಡ್. ಓಕೆ, ಬಟ್ ಗೊತ್ತಿಲ್ಲದನೋ ಅಥವಾ ಅರಿವಿಲ್ಲದೆ ಇರ್ತಕ್ಕಂಥ ಸಂದರ್ಭದಲ್ಲಿ ಅಥವಾ ಕಾನೂನು ಅರಿವಿಲ್ಲದೇನೆ ಅಥವಾ ಸಡನ್ ಪ್ರೊವೊಕೇಶನಲ್ಲಿ ಮಾಡಿರ್ತಕ್ಕಂಥ ಅಫೆನ್ಸ್ಗಳಿಗೆ ಬಟ್ ಹೆವಿ ಸಿವಿಯರ್ ಪನಿಷ್ಮೆಂಟ್ ಇರ್ತಕ್ಕಂಥದ್ದು ಅಷ್ಟು ಬೆಳವಣಿಗೆ, ಅದು ದೇಶಕ್ಕೆ ಅಷ್ಟು ಒಳ್ಳೆಯ ಬೆಳವಣಿಗೆ ಅಲ್ಲ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಓಕೆ, ಬಟ್ ಹವೆವರ್ ಇದು ರೈಟ್ ಆರ್ ರಾಂಗ್, ಅಲ್ಟಿಮೇಟ್ಲಿ ಇಟ್ ಇಸ್ ದ ಡಿಸಿಷನ್ ಆಫ್ ದಿ ಲೆಜಿಸ್ಲೇಟರ್ಸ್. ಇನ್ನು ನಾವು ಅದನ್ನು ಆ ಒಪ್ಪಿಕೊಳ್ಳಬೇಕಾಗ್ತದೆ. ಓಕೆ, ಮತ್ತು ಅದೇನು ತಪ್ಪುಗಳಿದ್ದನ್ನು ಸಂದರ್ಭಗಳಲ್ಲಿ ವ್ಯಾಖ್ಯಾನ ಮಾಡುವಂಥ ಸಂದರ್ಭ ಬರ್ತದೆ, ವ್ಯಾಖ್ಯಾನ ಜುಡಿಷಿಯಲ್ ರಿವ್ಯೂಸ್ ಬರ್ತದೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.